ಸೊ ಕನ್ನಡ ಪ್ರಥಮ ಭಾಷೆಯಲ್ಲಿ ಯಾವೆಲ್ಲ ವ್ಯಾಕರಣ ಅಂಶಗಳು 8ನೇ ತರಗತಿಗೆ ಇದೆ ಅನ್ನೋದನ್ನು ಹೇಳ್ತೀನಿ. ಸೊ ವಿಡಿಯೋ ಭಾಳಷ್ಟು ಬೆನಿಫಿಟ್ ಆಗಿದೆ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಆಲ್ರೆಡಿ SSLನೂ ಕೂಡ ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ನೋಟ್ಸ್ಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5ನೇ ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ SSನಲ್ಲಿ ಇರ್ತಕ್ಕಂಥ ರಿವಿಷನ್ ವಿಡಿಯೋಗಳಿದ್ದಾವೆ, ನೋಡ್ಬೋದು. ಸೊ ಕನ್ನಡದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನಾಗ್ತದಪ್ಪ ಅಂದ್ರೆ ವರ್ಣಮಾಲೆ ಬಗ್ಗೆ ಕ್ವಶನ್ಸ್ಗಳು ಬರ್ತಾವೆ. ಸೊ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ನೋಡೋಣ. ಸೊ ನೆನಪಿಟ್ಕೊಡ್ರಿ, ವ್ಯಂಜನಾಕ್ಷರಗಳು ಏನು ಮಾಡ್ತಾವಪ್ಪ ಅಂದ್ರೆ ಉಚ್ಚಾರಣೆಯನ್ನು ಮಾಡುವಾಗ ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾಗ್ತದೆ. ಅವುಗಳನ್ನೇ ಏನಂತ ಕರೀತಾರೆ? ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ಸೊ ಸರಳವಾಗಿ ತಾವು ಹೇಳ್ತೀರಿ, ಸ್ವರಗಳ ಸಹಾಯದಿಂದ ಇವೇನಾಗ್ತಾವಪ್ಪ ಅಂದರೆ ವ್ಯಂಜನಾಕ್ಷರಗಳು ಉಚ್ಚಾರಕ್ಕೆ ಒಳಪಡ್ತಾವೆ. ಆದರೆ ಸ್ವರಾಕ್ಷರಗಳು ಏನಾಗ್ತಾವಪ್ಪ ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರವನ್ನು ವ್ಯಕ್ತಪಡಿಸ್ತಾವೆ. ಇಲ್ಲಿ ಮುಖ್ಯವಾಗಿ ಕನ್ನಡ ವರ್ಣಮಾಲೆಯನ್ನು ಎಷ್ಟು ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಅಂದ್ರೆ 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. 1 ಸ್ವರ, 2 ವ್ಯಂಜನ, 3 ಯೋಗವಾಹಕ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸೊ ತಾವುಗಳು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಾವ, ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಾವ. ವರ್ಣಮಾಲೆಯಲ್ಲಿ 3 ಭಾಗಗಳು ಸ್ವರ, ವ್ಯಂಜನ ಮತ್ತು ಯೋಗವಾಹ. ಸ್ವರಗಳನ್ನು ನೆನಪಿನಲ್ಲಿ ಅಂದಾಗ ಒಟ್ಟಾರೆಯಾಗಿರ್ತಕ್ಕಂಥ ಅ, ಆ, ಇ, ಉ, ರಿ, ಎ, ಐ, ಓ, ಔ. ಸೊ ಒಟ್ಟು ಎಷ್ಟಿದಾವಪ್ಪ ಅಂದ್ರೆ 13 ಸ್ವರಾಕ್ಷರಗಳು ಇದಾವೆ. ಆ 13 ಸ್ವರಾಕ್ಷರಗಳಲ್ಲಿ 2 ಭಾಗಗಳಿದಾವೆ, ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಅ, ಇ, ಉ, ರು, ಎ, ಓ ಇವು ಋಸ್ವ ಸ್ವರಗಳು ಆಗಿದ್ದಾವೆ. ನೆನಪಿಟ್ಕೊಡ್ರಿ, ಋಸ್ವ ಸ್ವರಗಳು. ಓಕೆ. ಬಟ್ ಆ, ಇ, ಉ, ಎ, ಐ, ಓ, ಔ ಇವೇನಪ್ಪ ಅಂತಂದ್ರೆ ದೀರ್ಘ ಸ್ವರಗಳು ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿರ್ತಕ್ಕಂಥ 6 ಋಸ್ವ ಸ್ವರಗಳಿದಾವೆ, 7 ದೀರ್ಘ ಸ್ವರಗಳಿದಾವೆ ಅನ್ನೋದನ್ನು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಪ್ಲುತ ಸ್ವರಗಳಂತ ಬರ್ತದೆ, ನೆನಪಿಟ್ಕೊಡ್ರಿ. 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಅಂತ ಕರಿತೀವಿ. ಮುಂದೆ ಕ ವರ್ಗದಲ್ಲಿರ್ತಕ್ಕಂಥ ವ್ಯಂಜನಗಳು ಕ, ಖ, ಗ, ಗ, ಂಗ. ಚ ವರ್ಗದಲ್ಲಿರ್ತಕ್ಕಂಥದ್ದು ಚ, ಛ, ಜ, ಜ, ಂಗ. ಟ ವರ್ಗದಲ್ಲಿರ್ತಕ್ಕಂಥದ್ದು ಟ, ಠ, ಡ, ಢ, ನ. ತ ವರ್ಗದಲ್ಲಿರೋದು ತ, ಥ, ದ, ದ, ನ. ಪ ವರ್ಗದಲ್ಲಿರೋದು ಪ, ಫ, ಬ, ಬ, ಮ. ಹಾಗಾದ್ರೆ ಅವರ್ಗೀಯ ವ್ಯಂಜನಗಳು ಎಷ್ಟಿದಾವಪ್ಪ ಅಂದ್ರೆ 9 ಇದಾವ. ಯ, ರ, ಲ, ವ, ಶ, ಸ, ಹ, ಳ ಇವು. ನೆಕ್ಸ್ಟ್ ಕ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಅಕ್ಷರಗಳು ಕಂಠೆ ಅಕ್ಷರಗಳಾಗಿದ್ದಾವ. ಚ ವರ್ಗದ ಅಕ್ಷರಗಳು ತಾಲವ್ಯ ಆಗಿದ್ದಾವ. ಟ ವರ್ಗದ ಅಕ್ಷರಗಳು ಮೂರ್ಧನ್ಯ ಆಗಿದ್ದಾವ. ತ ವರ್ಗದ ಅಕ್ಷರಗಳು ದಂತ್ಯ ಆಗಿದ್ದಾವ. ಪ ವರ್ಗದ ಅಕ್ಷರಗಳು ಓಷ್ಠ ಅಕ್ಷರಗಳಾಗಿದ್ದಾವ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಈ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತಕ್ಕಂಥದ್ದು 3 ಭಾಗಗಳಲ್ಲಿ ನಾವೇನು ಮಾಡ್ತೀವಿ? ವಿಭಾಗವನ್ನು ಮಾಡ್ತೀವಿ. ಅಂದರೆ ಆ ವರ್ಗದ 1 ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣ ಆಗಿರ್ತಾವ. ಅವು ಯಾವಂದ್ರೆ ಕಚಟ ತಪ, ಗಜಡ ದಬ. ಸೊ ಇವು 10 ಏನಪ್ಪ ಅಂದ್ರೆ ಅಲ್ಪಪ್ರಾಣಗಳು. ಆದರೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ ಇವು ಅಂದರೆ 2 ಮತ್ತು 4ನೇ ಅಕ್ಷರಗಳಿದಾವಲ್ಲ ವರ್ಗ ವ್ಯವಸ್ಥೆಯ, ಅವು ಮಹಾಪ್ರಾಣ ಆಗಿದ್ದಾವೆ. ಕಡೆಯ ಅಕ್ಷರಗಳು ಂಗ, ಯ, ನ, ನ, ಮ ಇವೇನಾಗಿದ್ದಾವಪ್ಪ ಅಂದ್ರೆ ಅನುನಾಸಿಕಗಳು ಆಗಿದ್ದಾವೆ. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್. ಕಡೆಗೆ ಲಾಸ್ಟ್ 9 ಅಕ್ಷರಗಳು ಯದಿಂದ ಇರ್ತಕ್ಕಂಥವು ಏನಾಗೋದಿಲ್ಲ, ವಿಂಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಇದು ವ್ಯಂಜನಗಳ ಬಗ್ಗೆ ಇರ್ತಕ್ಕಂಥ ಕೋಷ್ಟಕ. ಇಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ಬೋದು. ಸೊ ಅದನ್ನೇ ಶಾರ್ಟ್ ಆಗಿ ತಮಗೆ ಹೇಳ್ಬೋದು ಅಂತಂದ್ರೆ ಇದೊಂದು ಕೋಷ್ಟಕ ನೆನಪಿಟ್ಕೊಡ್ರಿ. ಎಸ್, ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದಾವೆ, ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2, ರಸ್ವ 6, ದೀರ್ಘ 7, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಅನುಸ್ವಾರ 1, ವಿಸರ್ಗ 1. ರಸ್ವ ಯಾವ್ಯಾವು? ಅ, ಇ, ಉ, ರಿ, ಎ, ಓ. ದೀರ್ಘ ಆ, ಇ, ಉ, ಎ, ಓ, ಐ, ಔ. ಆಮೇಲೆ ಅಲ್ಪಪ್ರಾಣಗಳು ನೋಡ್ಕೊಡ್ರಿ, ಮಹಾಪ್ರಾಣಗಳನ್ನು ನೋಡ್ಕೊಡ್ರಿ, ಅನುನಾಸಿಕಗಳನ್ನು ನೋಡ್ಕೊಡ್ರಿ. ಒಟ್ಟು 49 ಅಕ್ಷರಗಳು. ಇಲ್ಲಿಂದ ಕ್ವಶನ್ಸ್ಗಳು ತುಂಬಾನೇ ಬರ್ಬೋದು. ಮುಂದೆ ಹೋಗೋಣ. ಎಸ್, ಮುಂದೆ ಇರ್ತಕ್ಕಂಥದ್ದು ಏನಿದೆ ಅಂದರೆ ಗುಣಿತಾಕ್ಷರಗಳು ಅಂತ ಕರೀತಾರೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥದ್ದು ಎಸ್, ಅದಿಂದ ಅವರೆಗೆ 13 ಸ್ವರಗಳಿದ್ದಾವೆ. ಅಲ್ಲಿ 13 ಗುಣಿತಾಕ್ಷರಗಳನ್ನು ನಾವೇನು ಮಾಡ್ತೀವಿ? ಬಳಸ್ತೀವಿ. 13 ಸ್ವರಾಕ್ಷರಗಳನ್ನು ಸೇರಿಸೋದ್ರಿಂದ ಒಟ್ಟಾರೆಯಾಗಿ 34 ವ್ಯಂಜನಗಳಿಗೆ 13 ಸ್ವರಾಕ್ಷರ ಸೇರಿಸೋದ್ರಿಂದ 442 ಗುಣಿತಾಕ್ಷರಗಳನ್ನು ರಚಿಸಬಹುದು. ಅದನ್ನೇ ಕಾಗುಣಿತ, ಬಳ್ಳಿ ಸಾಲುಗಳಂತ ಕರೀತಾರಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸಂಯುಕ್ತಾಕ್ಷರಗಳಿದಾವೆ. ಸೊ ಸಂಯುಕ್ತಾಕ್ಷರಗಳನ್ನಂತಂದ್ರೆ ಒತ್ತಕ್ಷರಗಳಂತ ಕರಿತೀವಿ. ಅದರಲ್ಲಿ 2 ಪ್ರಕಾರ ಬರ್ತಾವೆ, ನೆನಪಿಟ್ಕೊಡ್ರಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ವ್ಯಂಜನದ ಅದೇ ವ್ಯಂಜನ ಕೆಳಗಡೆ ಬತ್ತಂದ್ರೆ ಒತ್ತು ಕೊಟ್ಟಂದ್ರೆ ಅದನ್ನು ಸಜಾತಿ ಅಂತೀವಿ.
ವ್ಯಂಜನದ ಬೇರೊಂದು ವ್ಯಂಜನ ಏನಾಯ್ತಪ್ಪ ಅಂದರೆ ಒತ್ತಕ್ಷರಗಳನ್ನು ಕೊಟ್ಟರೆ ಅಂದ್ರೆ ಏನಂತ ಕರಿತೀವಿ, ವಿಜಾತಿ ಅಂತ ಕರಿತೀವಿ. ಕಗ್ಗ ಇದೆ, ಗ ಕೆಳಗಡೆ ಗನ ಇದೆ, ಲೆಕ್ಕ ಕ ಕೆಳಗಡೆ ಕ, ಸೊ ಇದು ಸಜಾತಿ ಒತ್ತಕ್ಷರ. ಬಟ್ ಶ ಕೆಳಗಡೆ ಟ ಇರ್ತಕ್ಕಂಥದ್ದು ವಿಜಾತಿ ಒತ್ತಕ್ಷರ. ಸ ಕೆ ಎಸ್ ಅಲ್ಲಿ ತನು ಇದೆ, ರನು ಇದೆ, ಸೊ ಇದು ವಿಜಾತಿ ಸಂಯುಕ್ತ ಅಕ್ಷರ ಆಯಿತು. ಇನ್ನು ಸ್ವಲ್ಪ ತಾವುಗಳು ಸಂಖ್ಯಾಪದಗಳ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಸಂಖ್ಯಾಪದಗಳು ಯಾವೆಲ್ಲ ಬರ್ತಾವೆ ಅಂತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ 1 ರಿಂದ 999 ಏನೆಲ್ಲ ಬರ್ತಾವಲ್ಲ ಅವೆಲ್ಲ ಏನಂತ ಕರೀತಾರಪ್ಪ ಅಂದ್ರೆ ಸಂಖ್ಯಾಪದಗಳು ಅಂತ ಕರೀತಾರೆ. ಮುಂದೆ ವಿಭಕ್ತಿ ಪ್ರತ್ಯಯಗಳು ತಮಗೆ ಗೊತ್ತಿದೆ, ಬಂಧುವಾಚಕಗಳ ಬಗ್ಗೆ ಗೊತ್ತಿದೆ. ಸೊ ಅನ್ಯ ದೇಶಿ ಪದ ಅಂದರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಂತ ನಾವುಗಳು ಹೇಳ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಪದಗಳು ಎಲ್ಲಿಂದ ಬಂದಿದ್ದಾವೆ ಅನ್ನೋದನ್ನು ತಾವು ನೆನಪಿಟ್ಕೋಬೇಕು. ಕೋರ್ಟ್, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲ್ ಇವೆಲ್ಲ ಆಂಗ್ಲ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು, ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಅಲ್ಮಾರು, ಸಾಬೂನು, ಮೇಜು ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಮುಂದೆ ಮಾಲೆ, ರಾಜ, ವಿಪತ್ತು, ದೇವತೆ ಇವು ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಅಂತ ಕರಿತೀವಿ. ಸೊ ಇನ್ನು ತತ್ಸಮ ತದ್ಭವಗಳ ಬಗ್ಗೆ ಒಂದು ಹೇಳ್ತಾರೆ. ಎಸ್, ಸಂಸ್ಕೃತದ ಪದಗಳನ್ನು ಏನಂತ ಕರೀತಾರೆ, ತತ್ಸಮ ಅಂತ ಕರೀತಾರೆ. ಉದಾಹರಣೆಗಾಗಿ ರಾಮ, ಭೀಮ, ವಸಂತ, ಸೋಮ, ಚಂದ್ರ ಇವೆಲ್ಲ ಏನಪ್ಪ ಅಂದ್ರೆ ಸಂಸ್ಕೃತ ಭಾಷೆ ಪದಗಳೇ ಆಗಿದ್ದಾವೆ. ಬಟ್ ತದ್ಭವಗಳು ಅಂದ್ರೆ ಏನಪ್ಪ ಅಂತಂದ್ರೆ ಆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಬದಲಾವಣೆಗಳು ಆಗ್ತಾವೆ. ಉದಾಹರಣೆಗಾಗಿ ಬಸದಿ ಅಂತ ಹೇಳ್ತಾರೆ. ಓಕೆ, ಬೆಸಗೆ, ಕೊಡಲಿ, ಬಸನ, ಭಿನ್ನನ ಇವೆಲ್ಲ ಏನಪ್ಪ ಅಂದ್ರೆ ತದ್ಭವ ಪದಗಳು. ಸೊ ಹೋಪ್ ವಿದ್ಯಾರ್ಥಿಗಳೇ, ತಮಗೆ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ, 8ನೇ ತರಗತಿಗೆ ವರ್ಣಮಾಲೆ ಮತ್ತು ಸಂಯುಕ್ತಾಕ್ಷರ, ಆಮೇಲೆ ಇರ್ತಕ್ಕಂಥದ್ದು ತತ್ಸಮ ತದ್ಭವ, ಅನ್ಯ ದೇಶಿ ಪದಗಳ ಬಗ್ಗೆ ನಾವೇನು ಮಾಡಿದ್ದೀವಿ, ನಿಮ್ಮ ಮೌಲ್ಯಾಂಕನಕ್ಕಾಗಿ ಯಾವೆಲ್ಲ ವಿಷಯಾಂಶಗಳು ಬರಬಹುದು ಅನ್ನೋದನ್ನು ಒಂದು ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ಮ ವ್ಯೂಸ್ಗಳು ಬಂದರೆ. ಸೊ ಬಟ್ ವ್ಯೂಸ್ಗಳು ನಮ್ಗೆ ಏನಾಗಬೇಕಪ್ಪ ಅಂದರೆ ಬರಬೇಕು. ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಯಾರು ಟೆಲಿಗ್ರಾಮಲ್ಲಿ ಬಂದು ಜಾಯ್ನ್ ಆಗ್ತಿರಲ್ಲ ಅವ್ರಿಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗ್ತದೆ. ನಮ್ಮ ವಿಡಿಯೋಗಳ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಸಿಗ್ತೀನಿ ಮುಂದಿನ ಗ್ರಾಮರ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.